ಶ್ರೀಕಾಂತ, ಸಂಗೀತನೇ ಸರ್ವಸ್ವ ಅಂದ್ಕೊಂಡು ಸದಾ ಕಾಲ ಕೊಳ್ ನುಡಿಸ್ಕೊಂಡು ಸಮಯನ ಹಾಳು ಮಾಡ್ತಾ ಇದೀಯ. ತಾತ? ಹೌದು, ನಿನ್ನ ತಾತಾನೇ ಈ ಮಾತು ಹೇಳ್ತಾ ಇರೋದು. ಅಪಸ್ವರದಲ್ಲಿ ಕೊಳಲ್ ನುಡ್ಸೋದೊಂದು ಬಿಟ್ರೆ ಬೇರೆ ಏನ್ ಮಾಡಿದೀಯ ನೀನು? ನನ್ನನ್ನು ನೋಡು, ಆಗ್ಲೇ ಸ್ವರ್ಗದ ಬಾಗ್ಲಲ್ಲಿ ಒಂದು ಕಾಲಿಟ್ಟಿದ್ದೀನಿ. ನನಗಿದ್ದ ಆಸ್ತಿ ಇದೆಲ್ಲ ಮೊಮ್ಮಕ್ಕಳ ಸೊಸೆಯರಿಗೆ ಎಲ್ಲ ಹಂಚಿಬಿಟ್ಟಿದ್ದೀನಿ. ನೀನೇನು ಮಾಡಿದೀಯೋ? ಸೋಮನಹಳ್ಳಿನಲ್ಲಿ ನನ್ನ ಹೆಸರಲ್ಲಿರೋ 50 ಎಕರೆ ಜಮೀನನ್ನ ನಿನ್ನ ಹೆಸರಿಗೆ ಬರೆದಿದ್ದೇನಲ್ಲ, ಒಂದೇ ಒಂದು ದಿನ ಹೋಗಿ ಆ ಜಮೀನು ಎಲ್ಲಿದೆ ಅಂತ ನೋಡ್ಕೊಂಡ್ ಬಂದಿದ್ಯಾ? ದೊಡ್ಡ ಜಮೀನ್ದಾರ ವಂಶದಲ್ಲಿ ಹುಟ್ಟಿ ತನ್ನ ಹೆಸರು ಜಮೀನನ್ನು ತಾನೇ ನೋಡಿಲ್ಲ ಅಂದ್ರೆ ಏನರ್ಥ? ನಾಚಿಕೆ ಆಗ್ಬೇಕು. ಎಲ್ಲಾದ್ರೂ ಕೂತ್ಕೊಂಡು ಕೊಳಲು ನುಡ್ಸೋಗು. ನಿನಗೆ ಯಾಕಿದೆಲ್ಲ? ಹೋಗು, ನನ್ನ ಕಣ್ಣೆದ್ರಿಗಿರ್ಬೇಡ. ಫೋಟೋ ಚಿಕ್ಕಜ್ಮನ್ರೆ. ಏನು? ಅದು ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳ್ಬೋದಾ? ಕೇಳಬಹುದು, ಆದ್ರೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಸುಮ್ಮನೆ ಹೊರಗೆ ಹೋಗ್ತಿದ್ದೀನಿ ಅಷ್ಟೇ. ನಾನು ನಿಮ್ಮ ಜೊತೆ ಬರ್ಬೋದಾ? ಯಾಕೆ? ಸುಮ್ಮನೆ. ನನ್ನ ಪಿಲಾನೆಲ್ಲ ಎಕ್ಕುಟ್ಟೋಯ್ತದೆ. ನಾನು ಹೊಟ್ಟು ಉರಿತಾ ಕೂತದಲ್ಲ, ಏನ್ ಮಾಡ್ಲಿ? ಅಯ್ಯೋ, ಇಟ್ಕೊಳ್ಳೋರು ಕಟ್ಕೊಂಡವ್ರಿಗಿಂತ ಹೆಚ್ಚಾಗೆ ಬಂದ್ಬಿಡ್ತಾರೆ. ಚೂರು ಮಾನ ಮರ್ಯಾದೆನೇ ಇಲ್ಲ. ಅವ್ರಿಗೆ ನಾವ್ ಹೇಳಕ್ಕಾಗುತ್ತಾ? ಅವರೇ ತಿಳ್ಕೋಬೇಕು. ಇಂಥವ್ರಿಂದ ನಮಗೂ ಕೆಟ್ಟ ಹೆಸರು. ನಿಮ್ ಗಂಡನ ಜೊತೆ ದಾಸಿ ಸೈಕಲ್ ಮ್ಯಾಕ್ ಹೋಗಿದ್ದ ನೀವು ನೋಡ್ಲಿಲ್ವಾ? ನೋಡ್ದೆ. ಅದಕ್ಕೇನೀಗ? ಅಯ್ಯೋ ಶಿವನೇ, ಇದೇನ್ರವ ಅದಕ್ಕೇನೀಗ ಅಂತ ಕೇಳ್ಬಿಡ್ತಾ ಇದೀರಿ? ಅಲ್ಲಕ್ಕಂದ್ರವ, ನೀವೇ ಹೇಳಿ, ಒಂದು ಹೆಣ್ಣಾಗಿ ಬೀದಿನಾಗಿ ಹಂಗೆಲ್ಲ ಮಾಡ್ಕೊಂಡು ಹೋಯ್ತಾರೆ ಅಕ್ಕಪಕ್ಕ ಜನ ನೋಡಿದವ್ರು ಕ್ಯಾಕು ಕುಗಿತಾರೆ ಅಂತ ಜ್ಞಾನ ಬೇಡ್ವ ಅವಳಿಗೆ? ಅಯ್ಯೋ ಇಲ್ಲ ಕಣವ, ಇನ್ನು ಏನೇನೋ ನೋಡ್ಬಿಟ್ಟೆ ಈ ಕಣ್ಣಾಗೆ. ಅದನ್ನೆಲ್ಲ ಹೇಳಿ ನನ್ನ ಬಾಯಿ ಒಲ್ಸಾಕಿಲ್ಲ. ಮೊದಲು ನಾನು ಈ ತಿಪ್ಪೆ ಗುಂಡಿಯಿಂದ ಒಬ್ಬರಿಗೆಗೆ ಹೋಗ್ಲೇಬೇಕು ಚಂದ್ರಿ. ನೋಡು, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇದು ಇದಪ್ಪ ಬುದ್ಧಿವಂತರ ಮಾತು ಅಂದ್ರೆ. ಶ್ರಾವಣಿ ಅಮ್ಮ ಅವ್ರೆ, ನೀವು ಮೊದ್ಲಿದ್ದಂಗೆ ವೈಭವದಿಂದ ಇರಂಗೆ ನಾನ್ ಮಾಡ್ಕೊಡ್ತೀನಿ. ಸುಮ್ಕೆ ನನ್ನ ಮಾತನ್ನ ಕೇಳಿ ಒಳ್ಳೇದಾಯ್ತದೆ. ನೋಡು ಚಂದ್ರಿ, ನೋಡು, ನೀನ್ ಏನ್ ಹೇಳಿದ್ರು ನಾನು ಅದನ್ನ ಮಾಡ್ತೀನಿ. ಆದ್ರೆ ಮೊದಲು ಇಲ್ಲಿಂದ ಅಲ್ಲಿಗೆ ಹೋಗ್ಲೇಬೇಕು ಅಷ್ಟೇ. ಅವರೆಲ್ಲರೂ ಮಾತಾಡಿದ್ ನೋಡಿ ಬೇಜಾರಾಯ್ತಮ್ಮಲ್ಲಿ? ಅದಕ್ಕೆ ಬೇಜಾರಿಯಾಗಿ ಮಾಡ್ಕೋಬೇಕು ಚಿಕ್ಕಜ್ಮನ್ರೆ. ಅವ್ರೇನ್ ತಪ್ಪು ಹೇಳಿಲ್ವಲ್ಲ. ಚಿಕ್ಕಜ್ಮನ್ರೆ, ನೀ ಹೋಗಿ ಬನ್ನಿ, ನಾನಿಲ್ಲೇ ಕಾಯ್ತಾ ಇರ್ತೀನಿ. ನೀನ್ ನನ್ನ ಜೊತೆ ಬಾ. ಅದ್ಯಾರು ನಿನ್ ತಡಿತಾರೋ ನಾನು ನೋಡ್ತೀನಿ. ಬೇಡ ಯಜಮಾನ್ರೆ, ನೀ ಹೋಗಿ ಬನ್ನಿ, ನಾನು ಇಲ್ಲೇ ನಿಂತು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನೀನ್ ಇಲ್ಲಿ ನಿಂತು ಮನಸ್ಸಿನಲ್ಲಿ ದೇವ್ರನ್ನ ನೆನೆಸ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆ ದೇವ್ರು ನಿಂಗೆ ಒಲಿತಾನೆ. ಹಾಗಿದ್ರೆ ನಾನು ಇಲ್ಲೇ ನಿಂತು ನಮಸ್ ಮಾಡ್ತೀನಿ, ನನಗೂ ಒಲಿಬೋದಲ್ವಾ? ಇಬ್ರು ಇಲ್ಲಿಂದಾನೇ ನಮಸ್ಕಾರ ಮಾಡಿ.